ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕ್ರಾಂತಿನೆಲ ಕಿತ್ತೂರಿನ ಎಂಕೆ ಹುಬ್ಬಳ್ಳಿಯಲ್ಲಿ ಇಂದಿನಿಂದ 3ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದ ಸಂಭ್ರಮ. ಇದರ ನಿಮಿತ್ತವಾಗಿ ಈ ಸಮ್ಮೇಳನದ ಸರ್ವಾಧ್ಯಕ್ಷರು ಆದ ಕಾದ್ರವಳ್ಳಿಯ ಅದೃಶ್ಯಾನಂದ ಆಶ್ರಮದ ಪೂಜ್ಯ ಡಾಕ್ಟರ್ ಪಾಲಾಕ್ಷ ಶಿವಯೋಗೀಶ್ವರರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕರು ಹಾಗೂ ಬೆಳಗಾವಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪ್ರತಿನಿಧಿಗಳು ಆದ ಬಸವರಾಜ್ ರವರು ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನಿವತ್ತು ಒಂದ್ ರೀತಿ ಕ್ರಾಂತಿನೆಲ ಕಿತ್ತೂರಿನಲ್ಲಿ ಇದ್ದೀನಿ. ನಾಳೆ ಕ್ರಾಂತಿನೆಲ ಕಿತ್ತೂರಿನಲ್ಲಿ ಒಂದ್ ರೀತಿ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅದ್ದೂರಿ ಸಂಭ್ರಮ. ಈ ಬಾರಿ ಒಂದ್ ರೀತಿ ಈ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಸರ್ವಾಧ್ಯಕ್ಷರಾಗಿರ್ತಕ್ಕಂಥವ್ರು ಡಾಕ್ಟರ್ ಪಾಲಾಕ್ಷ ಶಿವಯೋಗೀಶ್ವರರು. ವಿಶೇಷವಾಗಿ ಕ್ರಾಂತಿನೆಲ ಅಂದಿದ ತಕ್ಷಣ ಸಾಕಷ್ಟು ಒಂದ್ ರೀತಿ ಐತಿಹಾಸಿಕವಾಗಿ ಬೆಳಕು ಚೆಲ್ತಿತ್ತು. ಆದ್ರೆ ಈ ಬಾರಿ ಒಂದ್ ರೀತಿ ಸಾಹಿತ್ಯಿಕವಾಗಿ ಮತ್ತೆ ಕ್ರಾಂತಿನೆಲ ಕಿತ್ತೂರಿನಲ್ಲಿ ಒಂದ್ ರೀತಿ ಕನ್ನಡದ ಡಿಂಡಿಮ ಇದಾಗ್ತಾ ಇದೆ ನಾಳೆಯಿಂದ. ವಿಶೇಷವಾಗಿ ನಮ್ಮ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪಾಲಾಕ್ಷ ಶಿವಯೋಗೀಶ್ವರರು ನಮ್ ಜೊತೆ ಇದ್ದಾರೆ. ಬನ್ನಿ, ಅವ್ರು ಹೇಳ್ತಾರೆ. ಸ್ವಾಮೀಜಿ ನಮಸ್ತೆ. ನಮಸ್ತೆ. ವಿಶೇಷವಾಗಿ ಹೇಳಿ ಸ್ವಾಮೀಜಿ, ತಾವು ಸರ್ವಾಧ್ಯಕ್ಷರಾಗಿದ್ರ ಈ ಬಾರಿ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಒಂದ್ ಕಡೆ ಸಾಕಷ್ಟು ಸಿದ್ಧತೆ ನಡೆದಿದೆ, ಒಂದ್ ಕಡೆ ಕ್ರಾಂತಿನೆಲ ಕಿತ್ತೂರು ನಾಡಿನಲ್ಲಿ ಒಂದ್ ರೀತಿ ಕನ್ನಡದ ಡಿಂಡಿಮ ಸಂಭ್ರಮ ನಡೀತಾ ಇದೆ. ಯಾವ ರೀತಿ ನಡೀತಿದೆ? ಇಲ್ಲಿ ಕನ್ನಡದ ಬಗ್ಗೆ ಬಹಳಷ್ಟು ಪ್ರಾಚೀನವಾದಂತ ಇತಿಹಾಸ ನಮ್ಮಲ್ಲಿ ಇದೆ. ಅದು ಹೇಗೆ ಅಂತ ಕೇಳಿದ್ರೆ, ಈ ಒಂದು ಕನ್ನಡದ ಸಾಹಿತ್ಯ, ಕನ್ನಡದ ಭಾಷೆ ಬಹಳಷ್ಟು ಪ್ರಾಚೀನವಾಗಿರುವಂಥದ್ದು. ಈ ಒಂದು ಕನ್ನಡದ ಭಾಷೆಯನ್ನ ನಾವು ಹೇಳಬೇಕು ಅಂತ ಕೇಳಿದರೆ, ಈ ಒಂದು ಪ್ರಾಚೀನವಾಗಿರ್ತಕ್ಕಂಥ ಸಂಸ್ಕೃತಿ ಈ ಭಾಷೆಗಿದೆ. ಪ್ರಾಚೀನವಾಗಿರುವಂಥ ಸಂಸ್ಕೃತಿ ಯಾವ ರೀತಿ ಇದೆ ಅಂತ ಕೇಳಿದರೆ, ಸಂಸ್ಕೃತಕ್ಕಿಂತಲೂ ಅತ್ಯಂತ ಪ್ರಾಚೀನವಾಗಿರುವಂಥ ಭಾಷೆ ಇದು ನಮ್ಮ ಪಂಚ ದ್ರಾವಿಡ ಭಾಷೆಗಳಲ್ಲಿ ಇದೆ. ಕನ್ನಡ, ತುಳು, ಮಲಯಾಳಂ, ತೆಲುಗು ಇವೆಲ್ಲ ಪಂಚ ದ್ರಾವಿಡ ಭಾಷೆಗಳಲ್ಲಿ ನಾವು ವಿಚಾರ ಮಾಡಿ ನೋಡಿದರೆ, ಈ ಭಾರತದ ಭಾಷೆಗಳಲ್ಲಿ 5 ಈ ಪಂಚ ದ್ರಾವಿಡ ಭಾಷೆಗಳು ಭಾರತದ ತುಂಬೆಲ್ಲ ವ್ಯಾಪಿಸಿಕೊಂಡಿದ್ದು. ಭಾರತದಲ್ಲಿ ವಿಶೇಷವಾಗಿ ಎಲ್ಲ ಈ ನಮ್ಮ ಈ ಕನ್ನಡದ ಅಲ್ಲದೆ ಈ ದ್ರಾವಿಡ ಭಾಷೆಗಳು ತುಂಬಿರಬೇಕಾದಾಗ ಆ ಸಮಯದಲ್ಲಿ ಏನಾಯಿತು ಅಂದ್ರೆ, ಉತ್ತರದಿಂದ ಬಂದಿರತಕ್ಕಂಥ ಏನು ಆರ್ಯರು ಈ ಕನ್ನಡವನ್ನ ಏನು ಮಾಡಿದ್ರು ಅಂತ ಕೇಳಿದ್ರೆ, ಉತ್ತರದಿಂದ ಒತ್ತಲ್ಪಟ್ಟು ಆ ಆರ್ಯರಿಂದ ಒತ್ತಲ್ಪಟ್ಟಂತ ಕನ್ನಡದ ಭಾಷೆ ಮುಂದೆ ಏನಾಯಿತು ಅಂತ ಕೇಳಿದ್ರೆ, ಇದು ದಕ್ಷಿಣಕ್ಕೆ ಬಂದು ಅಲ್ಲಿ ನೆಲೆಯೂರಿತು. ದಕ್ಷಿಣಕ್ಕೆ ಅದಕ್ಕಿಂತಲೂ ಪೂರ್ವದಲ್ಲಿಯೇ ಪಂಚ ದ್ರಾವಿಡ ಭಾಷೆಗಳು ಅಸ್ತಿತ್ವದಲ್ಲಿ ಇದ್ದು, ಆ 5 ಭಾಷೆಗಳು ಅಂದರೆ ಕನ್ನಡ, ತುಳು, ತಮಿಳ್, ಮಲಯಾಳಂ, ಬಳಿಕ ತೆಲುಗು ಇವೆಲ್ಲ ಈ ಸ್ಥಳೀಯ ಭಾಷೆಗಳಾಗಿ ಅವು ಏನು ಮಾಡಿದ್ದು ಅಂತ ಕೇಳಿದರೆ, ಈ ಒಂದು ದಕ್ಷಿಣದಲ್ಲಿ ಉಳ್ಕೊಂಡಿದ್ದು. ಆ ಉಳ್ಕೊಂಡಿರ್ತಕ್ಕಂಥ ಭಾಷೆಗಳು ಅದೇನಾಗಿತ್ತು ವಿಶೇಷ ಅಂತ ಕೇಳ್ತಾರೆ, ಆ ಭಾಷೆಗಳು ಅಸ್ತಿತ್ವದಲ್ಲಿದ್ದರೂ ಯಾವ ಸಾಹಿತ್ಯವೂ ನಿರ್ಮಾಣವಾಗದೆ ಹಾಗೆ ಇದ್ದು, ಯಾವುದು ಕೇವಲ ಮೌಖಿಕವಾಗಿ ಇವರು ಮಾತನಾಡ್ತಾ ಮೌಖಿಕವಾಗಿ ತಮ್ಮ ಒಂದು ಸಾಹಿತ್ಯವನ್ನು ಹೇಳ್ತಾ ಕೇಳ್ತಾ ಹೋಗ್ತಿರ್ಬೇಕಾದಾಗ ಯಾವ ಸಾಹಿತ್ಯವು ರಚನೆಗೆ ಬಾರದೆ ಆ ಸಮಯದಲ್ಲಿ ಕೇವಲ ಮೌಖಿಕವಾದಂಥ ಸಾಹಿತ್ಯ ನಡೀತಾ ಇತ್ತು. ಮೌಖಿಕ ಸಾಹಿತ್ಯ ಅಂದ್ರೆ ಜನಪದ ಸಾಹಿತ್ಯ
ಇಂತಹ ಸಾಹಿತ್ಯಗಳೆಲ್ಲ ಆ ಸಮಯದಲ್ಲಿ ಇದ್ದು. ಆ ಬಳಿಕ ಇದೇನಾಯಿತು ಅಂತ ಕೇಳಿದರೆ ಸುಮಾರು ಬಹಳ ವರ್ಷಗಳ ನಂತರ ಸಾಹಿತ್ಯ ನಿರ್ಮಾಣವಾಗಬೇಕು. ಕನ್ನಡದ ಸಾಹಿತ್ಯದ ಬಗ್ಗೆ ನಾವು ಹೇಳಬೇಕು ಅಂದರೆ, ಈ ಸಾಹಿತ್ಯದ ನಿರ್ಮಾಣವಾಗಬೇಕಾದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಹಿತ್ಯದ ಕೃತಿ ರಚನೆ ಪ್ರಾರಂಭವಾಗಿದೆ. ಈ ಸಾಹಿತ್ಯ ಅತ್ಯಂತ ಹಾಗೆ ಹೇಳಬೇಕು ಅಂತ ಕೇಳಿದರೆ ಅತ್ಯಂತ ಪ್ರಾಚೀನತಮವಾದಂಥ ಈ ನಮ್ಮ ಕನ್ನಡದ ಭಾಷೆಯಲ್ಲಿ ಅನೇಕ ಕೃತಿಗಳು ರಚನೆ ಆಗಿದ್ದು ಕೂಡ ಆ ರಚನೆಯಾದಂಥ ಕೃತಿಗಳು ಸಿಗದೇ ಇರುವುದರಿಂದ ಕನ್ನಡದಲ್ಲಿ ಸಾಹಿತ್ಯ ನಿರ್ಮಾಣ ಯಾವಾಗ ನಡೆದಿದೆ, ಯಾವಾಗ ಅದು ಯಾವ ಸಮಯದಲ್ಲಿ ಅನ್ನೋದು ಹೇಳೋದು ಬಹಳಷ್ಟು ಕಷ್ಟವಾಗಿದೆ. ಆದರೆ ಹಲ್ಮಿಡಿ ಶಾಸನ ಅಂತ ನಮ್ಮಲ್ಲಿ ಶಾಸನ ಇದೆ. ಆ 450ರ ಹಲ್ಮಿಡಿ ಶಾಸನದ ಒಂದು ಆರಂಭದಿಂದ ಹಿಡಿದು ಇವಾಗ ಆ ಒಂದು ಶಾಸನವೇ ನಮಗೆ ಆಧಾರವಾಗಿದೆ. ಆ ಶಾಸನದ ಆಧಾರದ ಮುಖಾಂತರವಾಗಿ ನಾವು ನೋಡಿದಾಗ ಆ ಹಲ್ಮಿಡಿ ಶಾಸನ ನಮಗೆ ಮೊಟ್ಟ ಮೊದಲು ಸಿಕ್ಕಿರ್ತಕ್ಕಂಥ ಶಾಸನ ಅಂತ ಗೊತ್ತಾಗಿದೆ. ಹಲ್ಮಿಡಿ ಶಾಸನದ ನಂತರದಲ್ಲಿ ನಮ್ಮ ಈ ಒಂದು ಒಡ್ಡಾರಾಧನೆಯ ಪದ್ಯ ಕಾವ್ಯವಾಗಿರುವಂಥ ಒಡ್ಡಾರಾಧನೆ, ಅವನು ಶಿವಕೋಟಾಚಾರ್ಯ ಬರೆದಿರ್ತಕ್ಕಂಥ ಆ ಒಡ್ಡಾರಾಧನೆ ಅದು ಬಹಳಷ್ಟು ಪ್ರಾಚೀನವಾಗಿರುವಂಥದ್ದು ಅಂತ ಹೇಳಿಸ್ಕೊಳ್ತಿದೆ. ಆ ಒಡ್ಡಾರಾಧನೆಯ ಕಾವ್ಯದ ನಂತರದಲ್ಲಿ ವಿಕ್ರಮಾರ್ಜುನ ವಿಜಯ, ಆ ಬಳಿಕ ಆದಿಪುರಾಣ 2 ಗ್ರಂಥಗಳನ್ನು ಪಂಪ ಒಡ್ಡಾರಾಧನೆಯ ನಂತರದಲ್ಲಿ ಬರ್ಕೊಂಡು ಬರ್ತಾನೆ. ಒಡ್ಡಾರಾಧನೆಯ ನಂತರದಲ್ಲಿ ಆ 2 ಬೃಹತ್ ಕಾವ್ಯಗಳು ಪಂಪ ಆ ರೀತಿಯಾದಂಥ ಒಂದು ಪಂಪನ ಕಾಲದೊಳಗೆ ಆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಪಂಪನಿಂದ ರಚಿತವಾಗಿರುವಂಥವು. ಪಂಪ ಆ ರೀತಿಯಾದಂಥ ಗ್ರಂಥಗಳನ್ನು ರಚಿಸಬೇಕಾದಾಗ ಪಂಪ ಆ ಕಾವ್ಯಗಳಲ್ಲಿ ಏನೇನು ಯಾವ ರೀತಿಯಾಗಿರ್ತಕ್ಕಂಥ ತನ್ನ ವಿದ್ವತ್ತನ್ನ ತನ್ನ ಸಾಹಿತ್ಯವನ್ನು ಬರಿಬೇಕಾದಾಗ ಆ ಸಾಹಿತ್ಯದ ಜೊತೆಗೆ ಸ್ವಲ್ಪ ನಮ್ಮ ವಿಚಾರ ಮಾಡಿ ನೋಡಿದರೆ ಅವನು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಯಾವ ರೀತಿಯಾದಂಥ ವಿದ್ವತ್ತಿದೆ, ಯಾವ ರೀತಿಯಾದಂಥ ಸಾಹಿತ್ಯದ ಬೋಧನೆ ಇದೆ, ಅದನ್ನೆಲ್ಲ ನೋಡ್ತಾ ಹೋದರೆ ಆ ಸಾಹಿತ್ಯ ಅದು ಆ ಸಮಯದಲ್ಲಿ ಎಷ್ಟು ಪ್ರಬಲ, ಎಷ್ಟು ಪ್ರಚಲಿತವಾಗಿತ್ತು, ಎಷ್ಟು ಪ್ರಬುದ್ಧವಾಗಿತ್ತು ಅನ್ನೋದನ್ನ ನಾವು ಆ ಸಾಹಿತ್ಯದ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಬಹುದು. ಯಾಕಂದ್ರೆ ಅಲ್ಲಿ ಮಟ್ಟಿಗೆ ಏನಾಯಿತು ಅಂತ ಕೇಳಿದರೆ, ಅಲ್ಲಿ ಮಟ್ಟ ಕನ್ನಡದ ಭಾಷೆ ಇದು ಪ್ರಬಲ ಅಥವಾ ಸುಸಂಸ್ಕೃತವಾಗಿತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಅದು ಇಲ್ಲಿ ನಮ್ಮ ಪಂಪ ಬರೆದಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣವನ್ನು ನೋಡಿದಾಗ ಆ ಒಂದು ಸಾಹಿತ್ಯದ ಗರಿಮೆ ವಿಶಾಲವಾಗಿ ಕಂಡು ಬರ್ತದೆ. ಅದಕ್ಕಾಗಿ ಇಂಥ ಒಂದು ಸಾಹಿತ್ಯದ ನಿರ್ಮಾಣ ಆ ಪಂಪನಿಂದ ಆರಂಭಗೊಂಡು ಪಂಪನ ಈ ಸಾಹಿತ್ಯದ ನಂತರದಲ್ಲಿ ಅತ್ಯಂತ ಮಹತ್ವವಾದಂಥ ಘಟ್ಟ ಯಾವುದಾದ್ರೂ ಇದ್ದರೆ ಅದು ಶರಣರ ಸಾಹಿತ್ಯ. ನಮ್ಮ ಈ ಭಾಗದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಾಹಿತ್ಯ ಯಾವುದಾದ್ರೂ ಇದ್ದರೆ ಅದು ಶರಣರ ಸಾಹಿತ್ಯ. ಶರಣರ ಸಾಹಿತ್ಯ ಅದು ಎಂಥದ್ದು ಅಂತ ಕೇಳಿದರೆ, ಅದು ಎಲ್ಲ ಜಾತಿಯನ್ನ ಎಲ್ಲರನ್ನ ಒಂದು ಮಾಡಿರ್ತಕ್ಕಂಥದ್ದು. ಎಲ್ಲ ಭಾಷಿಕರನ್ನ, ಎಲ್ಲ ಜಾತಿ, ಎಲ್ಲ ಲಿಂಗಗಳನ್ನ, ಅಂದರೆ ಯಾವ ಹೆಣ್ಣು ಗಂಡು, ಆ ಜಾತಿ ಈ ಜಾತಿ ಅಲ್ಲದೆ ಅನೇಕ ಜನ ಈಗ ಅಂತಿದ್ರು. ಏನಂತ ಅಂತ ಕೇಳಿದರೆ ಅಸ್ಪೃಶ್ಯ ಅಂತ ಸ್ಪೃಶ್ಯ ಭಾವನೆಗಳು ಕೂಡ ಆ ಸಮಯದಲ್ಲಿ ಅದನ್ನೆಲ್ಲ ಇರುವಂಥದ್ದನ್ನು ತೊಡೆದು ಹಾಕಿ ಈ ನಮ್ಮ ಭಾರತದ ನೆಲೆಯೊಳಗೆ, ಭಾರತದ ಗಡಿಯೊಳಗೆ, ಭಾರತದಲ್ಲಿ
ನಮಗ ಎಂದೂ ಸಿಗಲಾರದಂಥದ್ದು. ಭಾರತ ಅಷ್ಟೇ ಅಲ್ಲ, ವಿಶ್ವದಲ್ಲಿಯೇ ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ಒಂದು ಚಳವಳಿ, ಅದು ಮಹತ್ವದ ಚಳವಳಿ, ಎಂದೂ ನಡೆಯಲಾರದಂಥ ಅಭೂತಪೂರ್ವವಾದಂಥ ಚಳವಳಿ. ನ ಭೂತೋ ನ ಭವಿಷ್ಯತಿ ಎನ್ನುವಂಥ ಅತ್ಯಂತ ಮಹತ್ವವಾದ ಚಳವಳಿ ನಡೆದದ್ದು ಅದು ವಿಶೇಷವಾಗಿ 12ನೇ ಶತಮಾನದ ಶರಣರ ಯುಗ ಅಂತ ಹೇಳಿಸ್ಕೊಳ್ತದೆ. ಆ ಶರಣರ ಯುಗದಲ್ಲಿ ಅನೇಕ ಶರಣರು ಬರ್ತಾರೆ, ಅಲ್ಲಿ ಸಾವಿರಾರು ಶರಣರು ಬರ್ತಾರೆ. ಆ ಶರಣರಲ್ಲಿ ಮೊಟ್ಟ ಮೊದಲಿಗರಾಗಿ ಬಸವಣ್ಣ, ಪ್ರಭುದೇವರ, ಆನಂತರ ಸಿದ್ಧರಾಮ, ಅಕ್ಕಮಹಾದೇವಿ, ಆನಂತರ ಅನೇಕ ಇನ್ನೂ ಶರಣರು ಅಲ್ಲಿ ಬರ್ತಾರೆ. ಆ ಶರಣರೆಲ್ಲ ತಮ್ಮ ತಮ್ಮ ಅನುಭವದ ನುಡಿಗಳನ್ನು, ಅದಕ್ಕೆ ನಾವು ಹೇಳಬೇಕು ಅಂತ ಕೇಳಿದರೆ ವಚನಗಳು ಅಂತ ಅಂತ ಹೇಳ್ತೀವಿ ನಾವು. ವಚನ ಅಂತಂದ್ರೆ ಏನು ಅಂತ ಕೇಳಿದರೆ ಗಪದ್ಯ ಪಗದ್ಯ ಅಂತ ಹೇಳ್ಬೋದು. ವಚನ ಅರ್ಥ ಏನು ಅಂದರೆ ಅದನ್ನು ಹಾಡಲೂಬಹುದು, ಅಲ್ಲದೆ ಮಾತನಾಡಲೂಬಹುದು. ಅಂದರೆ ಅದನ್ನು ಹಾಡೋದಕ್ಕೂ ಸಾಧ್ಯ ಇದೆ. ಎಷ್ಟೋ ಕವಿಗಳು, ಎಷ್ಟೋ ಗಾಯಕರು ಅದನ್ನು ಹಾಡಿದ್ದಾರೆ. ಅದಕ್ಕಾಗಿ ಅದು ಗಪದ್ಯ ಪಗದ್ಯ ಅಂತ ಹೇಳಿಸ್ಕೊಳ್ತಾ ಇರುವಂಥದ್ದು ಈ ನಮ್ಮ ಶರಣರ ಸಾಹಿತ್ಯ. ಈ ಶರಣರ ಸಾಹಿತ್ಯವನ್ನು ನಾವು ನೋಡ್ತಾ ನೋಡ್ತಾ ಹೋದಂತೆ ಶರಣರಲ್ಲಿ ಏನು ವಿಶೇಷ ಇದೆ ಅಂತ ಕೇಳಿದರೆ, ಯಾವ ಸಾಹಿತ್ಯದಲ್ಲಿಯೂ ಯಾವುದರಲ್ಲಿಯೂ ಇಲ್ಲದೇ ಇರುವಂಥ ಮಹತ್ವದ ಸಾಹಿತ್ಯದ ಕ್ರಾಂತಿ ನಿಜವಾಗಲೂ ಈ ಸುವರ್ಣ ಯುಗದಂತಹ 12ನೇ ಶತಮಾನದಲ್ಲಿ ನಡೆದದ್ದು ನೋಡಿದರೆ ಇದರಂಥ ಮಹತ್ವದ ಕ್ರಾಂತಿ ಇನ್ನೆಂದೂ ನಡೆದಿಲ್ಲ, ಎಂದು ನಡೆಯೋದಕ್ಕೂ ಸಾಧ್ಯವಿಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಕ್ರಾಂತಿ 12ನೇ ಶತಮಾನದ ಕ್ರಾಂತಿ ನಡೆದಿದೆ. ಅದಕ್ಕಾಗಿ ಈ ಒಂದು ಶರಣರ ಕ್ರಾಂತಿಯ ಮಹತ್ವದ ಘಟ್ಟದೊಳಗೆ ಅನೇಕ ಜನ ಇಲ್ಲಿ ಶರಣರು ಬರ್ತಾರೆ. ಅಲ್ಲದೆ ವಿಶೇಷವಾಗಿ ಅಕ್ಕಮಹಾದೇವಿ ಅಂತ, ಅಕ್ಕಮಹಾದೇವಿ ಸಾಮಾನ್ಯಳಲ್ಲ. ಅವಳು ಒಬ್ಬ ಹೆಣ್ಣು ಮಗಳಾದರೂ ಕೂಡ, ಒಬ್ಬ ಸಾಧಾರಣ ಈಗಿನ ಪರಿಸ್ಥಿತಿ ಒಳಗೆ ಹೆಣ್ಣು ಮಕ್ಕಳಿಗೆ ಯಾವ ಪ್ರಾಶಸ್ತ್ಯ ಇಲ್ಲ, ಯಾವ ರೀತಿಯಾದಂಥ ಅವಕಾಶಗಳಿಲ್ಲ ಅಂತ ನಾವು ಅಂದ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಅವಾಗ ಆ ಸಮಯದಲ್ಲಿ ಒಬ್ಬ ದಿಟ್ಟ ಹೆಣ್ಣು ಮಗಳಾಗಿ ಆ ಸಮಯದಲ್ಲಿ ಮುಂದೆ ಬಂದು ತಾನು ವಚನದ ಸಾಹಿತ್ಯವನ್ನು ರಚಿಸುವುದರ ಜೊತೆಗೆ, ವಚನದ ರಚನೆ ಜೊತೆಗೆ ಏನು ಮಾಡಿದ್ಲು ಅಂತ ಕೇಳಿದರೆ, ಆ ಅನುಭವ ಮಂಟಪದಲ್ಲಿ ಹಿರಿಯಳಾಗಿ ಅವಳು ಅಕ್ಕ ಅಂತ ಇಂಥ ಸಾಧಾರಣವಾದಂಥ ಹೆಣ್ಣು ಮಗಳಾಗದೆ ಆಕೆ ಒಬ್ಬಕ್ಕೆ ಮೊಟ್ಟ ಮೊದಲ ವಚನಕಾರ್ತಿ, ಮೊಟ್ಟ ಮೊದಲ ವಚನದ ಆ ಒಂದು ಸಾಹಿತ್ಯವನ್ನು ರಚನೆ ಮಾಡುವಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ, ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಆದ್ಯತೆ ಇರದೇ ಇರುವಂತ ಕಾಲದೊಳಗೆ ಆಕೆ ಮುಂದೆ ಬಂದು ದಿಟ್ಟತನದಿಂದ ಹೋರಾಡಿ, ತಾನೊಬ್ಬ ಹೆಣ್ಣು ಮಗಳಾಗಿದ್ರು ಕೂಡ ಹೇಳ್ತಾರೆ ಶರಣರ ಸಾಹಿತ್ಯದಲ್ಲಿ, ನಾನು ಕೇವಲ ನೋಡುವುದಕ್ಕೆ ನಾಮ ಮಾತ್ರವಾಗಿ ಹೆಣ್ಣಾಗಿ ಕಂಡರೂ ಕೂಡ ನಾನು ನಿಜವಾಗ್ಲೂ ನೋಡಿದರೆ ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಮತ್ತೊಬ್ಬರು ಆ ಹೆಣ್ಣಿನ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಆ ರೀತಿಯಾಗಿ ದಿಟ್ಟತನದಿಂದ ಅಕ್ಕ ಏನು ಮಾಡಿದ್ಲು ಅಂತ ಕೇಳಿದ್ರೆ, ಬೇಕಾದಂತ ಕಿಡಿ ಕೆದರಿದರೆ ನನಗೆ ಹಸಿವು ತೃಷಿ ಅಡಗಿತ್ತೆಂಬನು, ಮುಗಿಲು ಹರಿದು ಬಿದ್ದರೆ ನನಗೆ ಮಜ್ಜನಕ್ಕೆ ಎರೆದರೆಂಬೆನು, ಗಿರಿ ಮೇಲೆ ಬಿದ್ದರೆ ನನಗೆ ಪುಷ್ಪವೆಂಬೆನು. ಚನ್ನ ಮಲ್ಲಿಕಾರ್ಜುನ, ನೀನು ಬೇಕಾದಂತ ಏನಾದರೂ ಕಷ್ಟಗಳನ್ನು ಕೊಟ್ಟರೂ ಕೂಡ ಅದು ನಿನ್ನ ಪೂಜೆ ಎಂದು ಭಾವಿಸುತ್ತೇನೆ ಅಂತ ಅಕ್ಕ ಆ ಸಮಯದಲ್ಲಿ ಅತ್ಯಂತ ಗಟ್ಟಿಗಳಾಗಿ ದಿಟ್ಟತನದಿಂದ ಶರಣ ಸಾಹಿತ್ಯವನ್ನ ಆಕೆ ಪ್ರಚಾರ ಮಾಡಿದ್ಲು, ಪ್ರಸಾರ ಮಾಡಿದ್ಲು.
ಜೊತೆಗೆ ಅದನ್ನ ರಚನೆ ಮಾಡಿದ್ಲು. ಅದು ನಿಜವಾದಂತ ವಿಶೇಷವಾದಂತ ಅದು ಕ್ರಾಂತಿ ಎಂದು ನಾವು ಭಾವಿಸ್ಕೊಳ್ಬೇಕಾಗತ್ತೆ. ಸ್ವಾಮೀಜಿ, ಈಗ ವಿಶೇಷವಾಗಿ ಒಂದು ಕಡೆ ಪ್ರತಿ ಸಲ ಏನಪ್ಪಾ ಮಾಡ್ತಂದ್ರೆ ತಾವು ಆಧ್ಯಾತ್ಮಿಕ ಪ್ರವಚನ, ಒಂದ್ ರೀತಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮತ್ತೆ ವಿಶೇಷವಾಗಿ ತಾವುಗೆ ಆಹ್ವಾನ ಬರ್ತಿತ್ತು. ಈ ಬಾರಿ ಒಂದ್ ರೀತಿ ನಿಮ್ಮ ಜೀವನದ ಒಂದ್ ರೀತಿ ಮೈಲುಗಲ್ಲು ಅಂತಾನೆ ಹೇಳ್ಬೋದು. ವಿಶೇಷವಾಗಿ ತಾವು ಪ್ರಥಮವಾಗಿ ಒಂದ್ ರೀತಿ ಕನ್ನಡದ ಇದ್ರ ಬಗ್ಗೆ ಸರ್ವಾಧ್ಯಕ್ಷರಾಗಿದ್ದೀರಾ. ಹ್ಮ್. ಯಾವ ರೀತಿ ಸ್ವಾಮೀಜಿ, ಒಂದ್ ಕಡೆ ಇದು ಸಹ ಒಂದ್ ರೀತಿ ಶರಣರ ಬೀಡು ಬರ್ತದೆ. ಹ್ಮ್. ಒಂದಾನೊಂದು ಕಾಲದಲ್ಲಿ ಶರಣರು ಮತ್ತೆ ಬಿಜ್ಜಳನ ಆಸ್ಥಾನದ ಒಂದು ರೀತಿ ಸೈನಿಕರ ನಡುವೆ ಜಿದ್ದಾಜಿದ್ದಿ ನಡೀತಿದ್ದು ಇದೇ ನಾಡಿನಲ್ಲಿ, ಹೌದು. ಇದೇ ಗ್ರಾಮದಲ್ಲಿ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಶರಣರು ಆಗಿನ ಸಂದರ್ಭದಲ್ಲಿ ಕನ್ನಡದ ಮೂಲಕ ವಚನಗಳನ್ನ ಇದ್ ಮಾಡಿದ್ರೆ ಸರಿ. ಯಾವ ರೀತಿ ಇದೆ ಸ್ವಾಮೀಜಿ? ಇಷ್ಟ ದಿನ ಪ್ರತಿ ಸಲ ಆಧ್ಯಾತ್ಮಿಕ ಪ್ರವಚನ ಮಾಡ್ತಿದ್ರಿ, ಆಹ್ವಾನ ಬರ್ತಿದ್ರಿ, ಈ ಬಾರಿ ಸರ್ವಾಧ್ಯಕ್ಷ ಆಗಿದ್ರ. ಯಾವ ರೀತಿ ನಿಮ್ಗೆ ಎಕ್ಸ್ಪೀರಿಯನ್ಸ್, ಯಾವ ರೀತಿ ಅನುಭವ ಆಗ್ತಾ ಇದೆ ನಿಮ್ಗೆ? ನನಗೆ ಹೇಳ್ಬೇಕು ಅಂತ ಕೇಳಿದ್ರೆ, ನಾನು ವಿಶೇಷವಾಗಿ ಅಧ್ಯಯನದಲ್ಲಿ ಸಂಸ್ಕೃತ ಜೊತೆಗೆ ಅನೇಕ ಉಪನಿಷತ್ತುಗಳ ಅಧ್ಯಯನ ಆಗಿದೆ. ಅನೇಕ ಸಂಸ್ಕೃತ ವಾಂಗ್ಮಯದಲ್ಲಿರ್ತಕ್ಕಂಥ ಅನೇಕ ಕಥೆಗಳ ಅಲ್ಲಿ ಹೇಳ್ತಾರೆ. ನಮ್ಮ ವೇದಗಳು ಜೊತೆಗೆ ಉಪನಿಷತ್ತು ಪ್ರಸ್ಥಾನತ್ರಯ ಅಂತ ನಾವು ಹೇಳ್ತೀವಿ. ಪ್ರಸ್ಥಾನತ್ರಯ ಅಂದರೆ ಭಗವದ್ಗೀತೆ, ಅದರ ಜೊತೆಗಿರುವಂಥ ಉಪನಿಷತ್ತು, ಆ ಎರಡು ಗ್ರಂಥಗಳ ಚರ್ಚೆ ಮಾಡ್ತಾ ಇರುವಂಥ ಬ್ರಹ್ಮಸೂತ್ರ, ಈ ಮೂರು ಪ್ರಸ್ಥಾನತ್ರಯಗಳು ಅಂತ ಕರೆಸ್ಕೊಳ್ತಾವೆ. ಈ ಪ್ರಸ್ಥಾನತ್ರಯಗಳು ಇವು ಯಾರಾದರೂ ಈ ಸಂಸ್ಕೃತ ಕಲಿಯುವಂಥವರಿಗೆ, ಸಂಸ್ಕೃತ ಅಧ್ಯಯನ ಮಾಡುವಂಥವರಿಗೆ, ಅವರು ಯಾರೇ ಇರಲಿ ಈ ಪ್ರಸ್ಥಾನತ್ರಯ ಪರಿಚಯ ಇರಬೇಕಾದ್ದು ಅದು ಆದ್ಯ. ಇದು ನಿಜವಾದಂಥ ಕರ್ತವ್ಯ ಅವರದಾಗಿದೆ. ಆ ಬಳಿಕ ನಾವು ಈ ಒಂದು ಸಂಸ್ಕೃತದ ಅಧ್ಯಯನದ ನಂತರದಲ್ಲಿ ನನಗೆ ಮೊದಲಿಂದಲೂ ಕೂಡ ಭಾಷಾ ಜ್ಞಾನದ ಬಗ್ಗೆ ನಮ್ಮ ಗುರುಗಳಿಂದ, ಶ್ರೀ ಸದ್ಗುರು ಅಪ್ಪ ಶಿವಯೋಗೀಶ್ವರರಿಗೆ ಈ ಭಾಷೆಯ ಬಗ್ಗೆ ಬಹಳಷ್ಟು ಆಳವಾದ ಜ್ಞಾನ ಇತ್ತು. ಭಾಷೆಯ ಬಗ್ಗೆ ಅವರು ಅನೇಕ ಮಂಗಲಗಳನ್ನ ರಚನೆ ಮಾಡ್ತಾರೆ. ಮಂಗಲಗಳಲ್ಲಿ ಕನ್ನಡದಲ್ಲಿ ಇರುವಂಥ ಅದ್ಭುತವಾದಂಥ ಪ್ರಾಸಗಳೇನು ಪ್ರಾಸಗಳು ಅಂತ ಬರ್ತವೆ. ಅಜಪ್ರಾಸ, ಹಯಪ್ರಾಸ, ಗಜಪ್ರಾಸ ಅಂತ ಮುಂತಾದಂಥ ಪ್ರಾಸಗಳು ಬರ್ತವೆ. ಅಂಥ ವಿಶಿಷ್ಟವಾದಂಥ ಪ್ರಾಸಗಳ ಮೂಲಕವಾಗಿರುವಂಥ ಪದ್ಯಗಳ ರಚನೆಯನ್ನ ಶ್ರೀ ಸದ್ಗುರು ಅಪ್ಪ ಶಿವಯೋಗೀಶ್ವರರು ರಚನೆ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಅರ್ಥವಾಗಿ ನಾವು ತಗೊಳ್ಬೇಕು ಅಂತ ಕೇಳಿದ್ರೆ, ಕರುಣಾಕರ ಕರಿಮುಖತಾತ ಪರಮೇಶನೇ ಪಾರ್ವತಿನಾಥ. ಇಲ್ಲಿ ರಕಾರದ ಪ್ರಾಸಗಳು ಎಷ್ಟು ಒಂದಕ್ಕೊಂದು ಅವು ಹೊಂದಿಕೊಂಡು ಹೋಗ್ತಾ ಇವೆ ನೋಡಿ. ಕರುಣಾಕರ ಕರಿಮುಖತಾತ ಪರಮೇಶನೇ ಪಾರ್ವತಿನಾಥ. ಇದು ರಕಾರಗಳ ಒಂದೇ ಸವನೆ ರಕಾರಗಳ ಬರುವಿಕೆಯ ಈ ಒಂದು ಪ್ರಾಸದ ಪದ್ಧತಿ, ಇದು ಅತ್ಯಂತ ಪ್ರಾಚೀನ, ಅತ್ಯಂತ ಶ್ರೇಷ್ಠವಾದ ಕವಿಗಳು ರಚನೆ ಮಾಡುವಂತ ಪ್ರಾಸ ಪದ್ಧತಿ ಇದು. ಇಂತಹ ವಿಶಿಷ್ಟವಾದಂಥ ಅನೇಕ ರಚನೆಗಳನ್ನ ನಮ್ಮ ಶ್ರೀಗಳು ಮಾಡಿದ್ದಾರೆ. ಅದನ್ನು ರಚನೆ ಮಾಡೋದ್ರ ಜೊತೆ ಅವರಲ್ಲಿ ಸಾಕಷ್ಟು ಶಬ್ದಗಳ ಭಾಂಡಾಗಾರ, ಶಬ್ದಗಳ ಸಾಹಿತ್ಯದ ಸಂಗ್ರಹ ಇತ್ತು. ಅದಕ್ಕಾಗಿ ಶ್ರೀಗಳವರ ಆ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ನನಗೆ ಕನ್ನಡದ ಆಸಕ್ತಿ ಮೊದಲಿಂದಲೂ ವಿಶೇಷವಾಗಿ ಇತ್ತು. ಆ ಬಳಿಕ ನಾನೇನು ಮಾಡಿದೆ ಅಂತ ಕೇಳಿದರೆ, ನಾನು ನನ್ನ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ನಂತರದಲ್ಲಿ ಮಾಧ್ಯಮಿಕ, ಆ ಬಳಿಕ ಪಿ ಯು ಶಿಕ್ಷಣ ಎಲ್ಲಿ ಪಡ್ಕೊಂಡೆ ಅಂದರೆ, ಎಲ್ಲಿ ಸಂಸ್ಕೃತವನ್ನು ಕಲಿತಾ ಇದ್ದೆ ಆ ಸಂಸ್ಕೃತ ಕಲಿಯೋದ್ರ ಜೊತೆಗೆ ಬೇರೆ ಕಡೆ ಅಲ್ಲೇ PUC ಮುಗಿಸ್ಕೊಂಡೆ. ಆ ನಂತರ ಮಾನಸ ಗಂಗೋತ್ರಿಯಲ್ಲಿ ನಾನು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ನಾನು ವಿಶೇಷವಾದಂಥ
ಅಧ್ಯಯನ BA ಅಲ್ಲಿ ಮಾಡಿ, ಆ ನಂತರ BSc ಮಾಡಿ, ಆ ನಂತರದಲ್ಲಿ ನಾನು MA ಕನ್ನಡದಲ್ಲಿ MA ಮಾಡಬೇಕು ಅಂತ ಕನ್ನಡದಲ್ಲಿ MA ಮಾಡಿ ಅದು ಅದರಲ್ಲಿ ಉನ್ನತ ದರ್ಜೆಯಲ್ಲಿ ನಾನು ಉತ್ತೀರ್ಣನಾದೆ. ಉನ್ನತ ದರ್ಜೆಯಲ್ಲಿ ಉತ್ತೀರ್ಣನಾದ ಬಳಿಕ ನನಗೆ ಆಸೆ ಇತ್ತು ಕನ್ನಡದಲ್ಲಿ ಏನಾದರೂ ಒಂದು ವಿಶೇಷವಾದಂಥ ಕೆಲಸ ಮಾಡಬೇಕು, ಕನ್ನಡದ ಸಾಹಿತ್ಯದ ಯಾವುದಾದ್ರೂ ಒಂದು ಗ್ರಂಥದ ವಿಶೇಷದ ಚಿಂತನೆ ಮಾಡಬೇಕು ಅಂತ ನಾನು ಕೇಳ್ಕೊಂಡಾಗ ಅವಾಗ ನಮ್ಮ ಗೈಡ್ ಅವ್ರೇನು ಮಾಡಿದ್ರು ಅಂದರೆ ನನಗೊಂದು ಶರಣರ ಸಾಹಿತ್ಯವನ್ನು ತೋರಿಸಿದರು. ಶರಣರ ಸಾಹಿತ್ಯ ಅಂದರೆ ಬಹಳಷ್ಟು ಜನಪದ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಸಾಹಿತ್ಯ ಅದು. ಆ ಶರಣರ ಸಾಹಿತ್ಯವನ್ನು ತೋರಿಸಿದಾಗ ನಾನು ಮೊದಲಿಂದಲೂ ಕೂಡ ಆ ಶರಣರ ಬಗ್ಗೆ ಬಹಳಷ್ಟು ಉಳ್ಳಂತ ನನಗೆ ಆ ಶರಣರ ಸಾಹಿತ್ಯ ಸಿಕ್ಕಿದ ತಕ್ಷಣ ನನಗೆ ಬಹಳ ಒಳ್ಳೆಯದಾಯಿತು. ನಾನು ಈ ಸಾಹಿತ್ಯದ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡ್ತೀನಿ ಅಂತ ಆ ಸಾಹಿತ್ಯವನ್ನು ತೆಗೆದುಕೊಂಡು ಅದರ ಬಗ್ಗೆ ವಿಶೇಷ ಅಧ್ಯಯನ ಮಾಡಿ ಈ ಕನ್ನಡ ಸಾಹಿತ್ಯ ಅಂದ್ರೆ ಏನು, ನಾನು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಾಗಾದ್ರೂ ಕೂಡ ನನಗೆ ಆಳವಾಗಿ ಕನ್ನಡದ ಬಗ್ಗೆ ನಾನು ಎಲ್ಲ ಕಡೆ ಅಧ್ಯಯನ ಮಾಡಿದೆ. ಆಳವಾಗಿ ನಾನು ಕನ್ನಡದ ಬಗ್ಗೆ ವಿಶೇಷವಾದ ಆಸಕ್ತಿ ಮೊದಲಿಂದಲೂ ಇತ್ತು. ಆದರೆ ಇವಾಗ ಆ ಸಾಹಿತ್ಯ ಅದು ಬಹಳಷ್ಟು ನನ್ನ ಒಲವಿನ ಸಾಹಿತ್ಯ, ನನ್ನ ಪ್ರೀತಿಯ ಸಾಹಿತ್ಯ. ಕನ್ನಡ ಸಾಹಿತ್ಯ ಅಂದ್ರೆ ಬಹಳಷ್ಟು ನನಗೆ ಮನಸ್ಸಿನೊಳಗೆ ಗೌರವದಿಂದ ಕಾಣುವಂತ ಸಾಹಿತ್ಯವಾಗಿ, ಸಂಸ್ಕೃತಕ್ಕಿಂತಲೂ ನನಗೆ ಕನ್ನಡ ಸಾಹಿತ್ಯ ಬಹಳಷ್ಟು ಆಸಕ್ತಿಯಿಂದ ನಾನು ಓದುವ ಸಾಹಿತ್ಯವಾಗಿದೆ. ಇಂಥ ಒಂದು ಕನ್ನಡ ಸಾಹಿತ್ಯವನ್ನ ನಾನು ಅಧ್ಯಯನ ಮಾಡಿದ ಬಳಿಕ ನೀವು ಕೇಳಿರುವಂತೆ ನಾನು ಇಲ್ಲಿಯ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ, ಯಾವುದೇ ಒಂದು ಕಾರ್ಯಕ್ರಮ, ನನ್ನ ಉಪನ್ಯಾಸದಲ್ಲಿ ನಾನು ವಿಶೇಷವಾಗಿ ಕನ್ನಡ ಸಾಹಿತ್ಯವನ್ನು ಬಳಸ್ತೀನಿ. ಕನ್ನಡ ಸಾಹಿತ್ಯವಾಗಿರುವಂಥ ನಿಜಗುಣರ ಸಾಹಿತ್ಯವನ್ನ ನಾವು ಚಿಂತನೆಯಾಗಿ ಇಟ್ಕೊಳ್ತೇವೆ. ನಿಜಗುಣರ ಸಾಹಿತ್ಯ ನನಗೆ ಉಪನಿಷತ್ತು ಪ್ರಕರಣ ಗ್ರಂಥಗಳ ಪರಿಚಯವಿದ್ರೂ ಕೂಡ ನಾವು ವಿಶೇಷವಾಗಿ ನಿಜಗುಣರ ಸಾಹಿತ್ಯವನ್ನ, ಸರ್ಪಭೂಷಣದ ಸಾಹಿತ್ಯವನ್ನ, ಹೀಗೆ ಕನ್ನಡದ ಸಾಹಿತ್ಯವನ್ನು ಇಟ್ಟುಕೊಂಡು ಆಧ್ಯಾತ್ಮ ಚಿಂತನೆಯನ್ನು ಮಾಡುವಂತ ಒಂದು ಪದ್ಧತಿಯನ್ನ ನಾವು ರೂಢಿಸಿಕೊಂಡಿದ್ದೀವಿ. ಈಗ ಸ್ವಾಮೀಜಿ, ಒಂದ್ ಕಡೆ ಕನ್ನಡ ಅಂತ ವಿಷಯ ಬಂದಾಗ ಕನ್ನಡದ ಭಾಷೆ ಬಗ್ಗೆ ಸಾಕಷ್ಟು ಇದಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಬಂದಾಗ ಇಲ್ಲ ಒಂದ್ ಕಡೆ ಶಾಸ್ತ್ರೀಯ ಸ್ಥಾನಮಾನ ಒಂದ್ ರೀತಿ ಕೊಡ್ಲಿಕ್ಕೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಒಂದ್ ಕಡೆ ಗಡಿ ಜಿಲ್ಲೆ ಇದು, ವಿಶೇಷವಾಗಿ ಒಂದ್ ಕಡೆ ಸಾಕಷ್ಟು ಗಡಿ ಪ್ರದೇಶಗಳಲ್ಲಿ, ಗಡಿ ಜಿಲ್ಲೆಗಳಲ್ಲಿ, ಗಡಿ ಭಾಗಗಳಲ್ಲಿ ಕನ್ನಡ ಶಾಲೆ ಮುಚ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಎಲ್ಲೊಂದ್ ಕಡೆ ಸಾಕಷ್ಟು ನಮ್ಮ ದೇಶದ ರಾಜಧಾನಿ ಆಗಿರ್ತಕ್ಕಂಥ ಆ ರಾಜಧಾನಿಲೇ ಎಲ್ಲೊಂದ್ ಕಡೆ ಕನ್ನಡ ಅಂತಕ್ಕಂಥದ್ದು 3 ಭಾಷೆಗಳ ನಡುವೆ ಹರಿದಂಚೋಗಿರ್ತಕ್ಕಂಥದ್ದು. ಮತ್ತೆ ಒಂದ್ ಕಡೆ ಸುಶಿಕ್ಷಿತರ ಎಲ್ಲೋ ಒಂದ್ ಕಡೆ ಕನ್ನಡ ಜೊತೆಗೆ ಕಂಗ್ಲೀಷ್ ಆಗಿರ್ತಕ್ಕಂಥದ್ದು. ಇವೆಲ್ಲ ಸಮಸ್ಯೆಗಳಿದಾವೆ ಸ್ವಾಮೀಜಿ. ಇಂಥ ಸಂದರ್ಭದಲ್ಲಿ ಇವೇನ ಸುಧಾರಣೆ ಆಗುತ್ತಾ? ಕನ್ನಡಕ್ಕೆ ಸೂಕ್ತ ಸ್ಥಾನಮಾನ ಸಿಗುತ್ತಾ? ಮಹತ್ವ ಸಿಗುತ್ತಾ? ಸಾಧ್ಯ, ಅದರಲ್ಲಿ ಸಾಧ್ಯ ಇದೆ. ಯಾವ ರೀತಿ ಅಂತ ಕೇಳಿದರೆ, ಕನ್ನಡದ ಇತ್ತೀಚಿನ ಒಂದು ಚಿಂತನೆ ಮೇಲೆ ನೋಡಿದಾಗ, ಮೊದಲಿಗೆ ನಮ್ಮ ಇಂಥ ಒಂದು ಕನ್ನಡದ ಸಾಹಿತ್ಯ ಪರಿಷತ್ತು, ಆ ಬಳಿಕ ಅನೇಕ ಸಾಹಿತ್ಯ ಚಿಂತಕರು, ಅಲ್ಲದೆ ಅನೇಕ ರೀತಿಯಾದಂಥ ಈ ಒಂದು ಅಧ್ಯಯನದ ಪರಂಪರೆಯನ್ನು ಉಳ್ಳಂಥವರು ಇಲ್ಲಿ ಆ ಕನ್ನಡಕ್ಕೆ ಆದಂಥ ಪ್ರಯತ್ನ ಮೊದಲಿಗೆ ಸ್ವಲ್ಪ ಕೊರತೆಯಾಗಿ ಕಾಣ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಅಧ್ಯಯನದ ಬಗ್ಗೆ, ಕನ್ನಡದ ಆಸಕ್ತಿ ಬಗ್ಗೆ ಬಹಳಷ್ಟು ಸಾಹಿತ್ಯ ಚಿಂತಕರೆಲ್ಲ ಕೂಡಿಕೊಂಡು ಒಟ್ಟಾರೆಯಾಗಿ, ಈಗ ನೀವು ಹೇಳಿದಂಗೆ ಕಂಗ್ಲೀಷ್ ಅನ್ನುವಂಥದ್ದು ಈಗ ಎಲ್ಲ ಬಿಟ್ಟು ಅದೇನಾಗಿತ್ತು ಅಂತ ಕೇಳಿದರೆ, ಜನರೊಳಗೆ ಆ ರೀತಿ ಕಲ್ಪನೆ ಇತ್ತು. ಆದರೆ ನಾವು ಈಗ ಅಂದ್ಕೊಳ್ಬೇಕಾದ್ರೆ, ಕನ್ನಡದ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ
ಇವತ್ತ ಸಹಜವಾಗಿ ಅವನು ಐ ಎಸ್ ಅಧಿಕಾರಿ ಆಗ್ತಾ ಇದ್ದಾನೆ. ಅವನು ಸಾಧಾರಣವಾದ ನಮ್ಮ ಕನ್ನಡದ ಪ್ರಾಥಮಿಕ ಶಾಲೆಯಲ್ಲಿ ಅವನು IAS ಆಗಿದ್ದನ್ನ ನೀವು ನೋಡಿದಿರಿ, ನೀವು ಕೇಳಿದ್ದೀರಾ. ಈ ರೀತಿ ಕೇಳಿರ್ತಕ್ಕಂಥದ್ದು, ಹೇಳಿರ್ತಕ್ಕಂಥದ್ದು ಸದ್ಯ ನಾವು ಜ್ವಲಂತವಾಗಿ ಒಬ್ಬರ ಹೆಸರನ್ನು ಕೂಡ ಅದ್ರ ಬಗ್ಗೆ ಉದಾಹರಿಸ್ತಾ ಇದ್ದೇವೆ. ಅದಕ್ಕಾಗಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣದ ವ್ಯವಸ್ಥೆ ಅದೇನು ಕಳಪೆಯಾಗಿರುವಂಥದ್ದಲ್ಲ, ಅಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದ ಮಟ್ಟದ ಶಿಕ್ಷಣದ ವ್ಯವಸ್ಥೆ ಇದೆ. ಅಲ್ಲದೆ ಇಲ್ಲಿ ಇಂಗ್ಲಿಷದ ಮಾಧ್ಯಮದ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಇಂಗ್ಲಿಷದ ಮಾಧ್ಯಮ ಶಾಲೆಗಳೆಲ್ಲ ಇವತ್ತು ಹೆಚ್ಚು ಆಕರ್ಷಣೀಯವಾಗಿವೆ ಅನ್ನುವಂಥ ನಿಮ್ಮ ಮಾತೇನಿದೆ ಅದು ಅಷ್ಟು ನನಗೆ ಸಮಂಜಸ ಅನಿಸೋದಿಲ್ಲ. ಕನ್ನಡದ ಭಾಷಿಕರಿಗೆ ತಮ್ಮದೇ ಆದಂಥ ಕನ್ನಡದ ಭಾಷೆಯಿಂದ ಅಭ್ಯಾಸ ಮಾಡಿದರೆ ಅವರಿಗೆ ಯಾವುದೇ ಒಂದು ಅಧ್ಯಯನ ಅವರ ಮನಸ್ಸಿಗೆ ಬೇಗ ತಟ್ಟುತ್ತೆ ಅನ್ನೋದು ನನ್ನ ಭಾವನೆ. ಓಕೆ ಸ್ವಾಮೀಜಿ, ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಇನ್ನ ಕನ್ನಡ ಸಾಕಷ್ಟು ಬೆಳೀತಕ್ಕಂಥದ್ದು ಒಂದು ತಾಯಿ ನಂತರ ಆಡು ಭಾಷೆಯಿಂದ ನಂತರ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಸ್ವಾಮೀಜಿ, ಇಲ್ಲ ಒಂದ್ ಕಡೆ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಗಡಿ ಪ್ರದೇಶಗಳಲ್ಲಿ ಶಾಲೆಗಳು ಮುಟ್ತಾ ಇರ್ತಕ್ಕಂಥದ್ದು, ಈ ರೀತಿ ಗಡಿ ಜಿಲ್ಲೆ ಇದು ಅದೇ ಖಾನಾಪುರ ಈ ಕಡೆ. ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಯಾಕೆ ಸ್ವಾಮೀಜಿ ಒಂದ್ ಕಡೆ ಈ ಖಾನಾಪುರ ಈ ಕಡೆ ನೋಡಿದ್ರೆ ಜಾಸ್ತಿ ಮರಾಠ ಜಾಸ್ತಿ ಕನ್ನಡ ನಡುವೆ ಸಂಘರ್ಷ, ಮತ್ತೆ ಆ ಕಡೆ ನೋಡಿದ್ರೆ ತಮಿಳು ಮತ್ತೆ ಕನ್ನಡದ ಸಂಘರ್ಷ, ಈ ಕಡೆ ಮಲಯಾಳಂ ಮತ್ತೆ ಕನ್ನಡದ ಸಂಘರ್ಷ, ಮತ್ತೆ ಈ ಕಡೆ ತೆಲುಗು ಮತ್ತೆ ಕನ್ನಡದ ಸಂಘರ್ಷ, ಈ ರೀತಿ ಆಗ್ತಾ ಇದ್ದಾಗ ಯಾಕೆ ನಮ್ಮ ಕನ್ನಡದ ಬಗ್ಗೆ ಯಾಕೆ ಬೇರೆಯವರಿಗೆ ಒಂದ್ ರೀತಿ ತಾರತಮ್ಯ ಮತ್ತೆ ತಾರತಮ್ಯ ಸ್ವಾಮೀಜಿ? ಇದರಲ್ಲಿ ತಾರತಮ್ಯ ಅನ್ನುವಂಥದ್ದು ಅದು ಯಾವ ರೀತಿಯಾದಂಥ ಭಾಷೆಯ ಬಗ್ಗೆ ಗೊಂದಲವಾಗಿ ಯಾವುದು ಇಲ್ಲಿವರೆಗೆ ನನಗನ್ಸಿದ ಮಟ್ಟಿಗೆ ಗೊಂದಲ ಅಂತ ಏನು ಸೃಷ್ಟಿ ಆಗಿಲ್ಲ. ಭಾಷೆ ಬಗ್ಗೆ ಹೇಳಬೇಕು ಅಂತ ಕೇಳಿದರೆ, ಭಾಷೆ ಯಾವತ್ತೂ ನಮ್ಮ ಕನ್ನಡದ ಭಾಷೆ ಮೊದಲಿಂದಲೂ ಕೂಡ ಬಹಳಷ್ಟು ಹೋರಾಟದಿಂದ ಬಂದಿರತಕ್ಕಂಥ ಭಾಷೆ. ಮೊಟ್ಟ ಮೊದಲಿಗೆ ಏನಾಯಿತು ಅಂತ ಕೇಳಿದರೆ, ಆದಿಯಲ್ಲಿ ನೋಡಿದಾಗ ಈ ನಮ್ಮ ಭಾರತವನ್ನೆಲ್ಲ ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು ದ್ರಾವಿಡ ಭಾಷೆ ಆಗಿತ್ತು, ತುಂಬೆಲ್ಲ ದ್ರಾವಿಡ ಭಾಷೆ ಇತ್ತು. ಆರ್ಯರು ಉತ್ತರ ಭಾರತವನ್ನ ಪ್ರವೇಶ ಮಾಡಿದ ಬಳಿಕ ಅವರ ಜೊತೆ ಸಂಘರ್ಷ ಮಾಡಿದ್ದು ಒಂದು ಇತಿಹಾಸ ಇದೆ. ಈಗ ನಾವು ಪ್ರಾದೇಶಿಕವಾಗಿ ನಾವು ಕನ್ನಡವನ್ನು ಉಳಿಸ್ಕೊಂಡು ಬಂದಿದ್ದೀವಿ. ನಾವು ಈ ಒಂದು ನಮ್ಮ ದೇಶಕ್ಕೆ ನಮ್ಮ ಒಂದು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಭಾಷಿಕರಿದ್ದಾರೆ. ಮರಾಠಿ ಕನ್ನಡ, ಆ ಬಳಿಕ ಈ ಕಡೆ ತಮಿಳು, ತೆಲುಗು, ಇವಾಗ ಗಡಿ ಭಾಗಗಳಲ್ಲಿ ಕನ್ನಡವನ್ನ ಉಳಿಸ್ಕೊಂಡು ಬರೋದು ಬಹಳ ಕಷ್ಟ ಅಂತ ನಾವು ಅಂದ್ಕೊಳ್ತೀವಿ. ಆದರೂ ಕೂಡ ನಮ್ಮ ಕನ್ನಡದ ಒಂದು ಮಮತೆ, ನಮ್ಮ ಕನ್ನಡದಲ್ಲಿರ್ತಕ್ಕಂಥ ಒಂದು ಸಾಹಿತ್ಯ ಸಂಘಟನೆಗಳು ಬಹಳಷ್ಟು ಶ್ರೇಷ್ಠ ಮಟ್ಟದ್ದಾಗಿವೆ. ಈ ಒಂದು ಸಂಘಟನೆ ಮುಖಾಂತರವಾಗಿ ನಾವು ಈ ಭಾಷೆಯನ್ನ ಯಾವಾಗಲೂ ಕೂಡ, ಯಾಕಂದ್ರೆ ಈ ಭಾಷೆಯ ಇತಿಹಾಸ ಬಹಳಷ್ಟು ಪೂರ್ವವಾಗಿರುವಂಥದ್ದು. ಅಂದಿನಿಂದ ಪ್ರಾಚೀನ ಯುಗದಿಂದಲೂ ಬಂದಿರತಕ್ಕಂಥ ಈ ಭಾಷೆಗೆ ಯಾರಿಂದಲೂ ಏನು ಮಾಡೋದಕ್ಕೆ ಆಗುವುದಿಲ್ಲ. ಗಡಿ ಭಾಗದಲ್ಲಿ ಎಷ್ಟೇ ಇದರ ಏನಾದರೂ ಬದಲಾವಣೆಗಳು, ಏನಾದರೂ ಭಾಷಿಕವಾಗಿ ತೊಂದರೆಗಳು ನಡೆದಿದ್ರೂ ಕೂಡ ಅವು ಸ್ವಲ್ಪ ಸಮಯದಲ್ಲಿ ನಡೆದು ಕೊನೆಗೆ ಅದರಲ್ಲಿ ಏನಾದರೂ ದಿಗ್ವಿಜಯ, ಏನಾದರೂ ಜಯ ಸಿಗಬೇಕು ಅಂದ್ರೆ ಅದು ನಮ್ಮ ಕನ್ನಡದ ಭಾಷೆಗೆ ಸಿಗಬೇಕು ವಿನಃ ಅದನ್ನ ಬಿಟ್ಟು ಯಾವ ಭಾಷೆಗೂ ಕೂಡ ಇಲ್ಲಿ ಸಿಗುವುದು ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇತ್ತೀಚೆಗೆ ಸರ್ಕಾರ ಏನಪ್ಪಾ ಮಾಡ್ತಂದ್ರೆ ಸಾಕಷ್ಟು ಕೇಂದ್ರ ಸರ್ಕಾರದ ಕೆಲವು ಎಕ್ಸಾಮ್ಗಳಲ್ಲಿ, ರೈಲ್ವೆ ಎಕ್ಸಾಮ್ ಇರ್ಬೋದು, ಇವಕ್ಕೆಲ್ಲ ಇಲ್ಲ ಒಂದ್ ಕಡೆ ಕನ್ನಡದಲ್ಲಿ ಪರೀಕ್ಷೆ ಬರೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹ. ಪ್ರತಿ ಸಲ ಒಂದ್ ರೀತಿ ಕನ್ನಡ ಮಾತ್ರ ಎಲ್ಲದಕ್ಕೂ ನಿರ್ಲಕ್ಷ್ಯ ಒಳಗಾಗಿತ್ತು. ಇದ್ರ ಬಗ್ಗೆ ತಾವು ಸ್ವಾಗತ ಮಾಡ್ತೀರಾ? ನಾನು ನಿಜವಾಗ್ಲೂ ಈ ನಮ್ಮ ಕನ್ನಡದ ಭಾಷಿಕರಿಗೆ ಬಹಳಷ್ಟು ಕೈಗೆ ಎಟಕದೇ ಇರತಕ್ಕಂಥ ವಿಷಯಗಳು ಅಧ್ಯಯನ ಮಾಡೋದಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇರುವಂಥ ಭಾಷೆ ಇಂಗ್ಲಿಷ್ ಇತ್ತು. ಆ ಇಂಗ್ಲಿಷ್ ಭಾಷೆಯೊಳಗೆ
ಭಾಷೆಯಲ್ಲಿ ಅನೇಕ ಪುಸ್ತಕಗಳು ಬಂದಿರುವುದರಿಂದ ಆ ಭಾಷೆಯನ್ನ ನಮ್ಮ ಈಗ ಇಲ್ಲಿ ಕನ್ನಡ ಮೀಡಿಯಂ, ಕನ್ನಡದ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಇದನ್ನ ಅರ್ತಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ, ಏನು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ, ಇದನ್ನೆಲ್ಲ ಅರ್ತಿರ್ತಕ್ಕಂಥವ್ರು ಏನ್ ಮಾಡಿದ್ರು ಅಂತ ಕೇಳಿದರೆ, ಕನ್ನಡದ ಭಾಷೆಯಲ್ಲಿ ನಾವು ಉನ್ನತವಾದಂಥ ಹುದ್ದೆಗಳನ್ನ, ಉನ್ನತ ವಿಚಾರಗಳನ್ನ, AS ಮತ್ತು IAS ಪದವಿಗಳನ್ನ ಪಡೆಯೋದಕ್ಕೆ ಸಾಧ್ಯವಿದೆ, ಅದು ಸಾಧ್ಯ ಅನ್ನೋದನ್ನ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಆ ಸಾಹಿತ್ಯ ಕನ್ನಡದ ಭಾಷೆಯ ಮುಖಾಂತರವಾಗಿ, ಕನ್ನಡದ ಮಾಧ್ಯಮ ಮುಖಾಂತರವಾಗಿ ಇಂತಹ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯವಾಗಿದೆ ಅಂತಂದ್ರೆ ನಿಜವಾಗ್ಲೂ ಅದು ಶ್ಲಾಘನೀಯ ಅಂತ ನಾನು ಅಂದ್ಕೊಳ್ತೀನಿ. ಈಗ ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬ ಮನೆತನ. ವಿಶೇಷವಾಗಿ ಆ ಕಡೆ ಶಿರ್ಸಿಯವ್ರು ಏನ್ ಮಾಡ್ಬಿಟ್ರು, ಬನವಾಸಿ ಕದಂಬರು ಅಂತ ಮಾಡ್ಕೊಬಿಟ್ರು. ಆದ್ರೆ ನಿಜವಾಗೂ ಇರ್ತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಮನೆತನದ ರಾಜಧಾನಿ ಇರ್ತಕ್ಕಂಥದ್ದು ಹಲಸಿ. ವಿಶೇಷವಾಗಿ ಕಿತ್ತೂರು ಮತ್ತೆ ಖಾನಾಪುರಗಳೆಲ್ಲ ಕಿತ್ತೂರು ನಾಡೆ, ಕಿತ್ತೂರು ಅವಾಗಾಗಿತ್ತು ಸ್ವಾಮೀಜಿ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಏನಪ್ಪಾ ಮಾಡ್ತಂದ್ರೆ ಬರೀ ಬನವಾಸಿ ಕದಂಬೋತ್ಸವ ಮಾಡ್ಬಿಡ್ತೈತೆ. ಒಂದು ಸಲ ಮಾತ್ರ ಕದಂಬೋತ್ಸವ ಮಾಡ್ತು ಹಲಸಿಲಿ, ಆನಂತರ ಕೈ ಬಿಟ್ಬಿಡ್ತು. ಯಾಕಪ್ಪ ಅಂದ್ರೆ ಇದು ಗೋವಾ ಕದಂಬರು ಅಂದ್ರೆ ಕದಂಬರು ಕನ್ನಡ ಕಟ್ಟಿರ್ತಕ್ಕಂಥವ್ರು, ಸತ್ಯ, ಮೊಟ್ಟ ಮೊದಲ ಮನೆತನ. ಇಂತಹ ಸಂದರ್ಭದಲ್ಲಿ ಯಾಕೆ ಈ ರೀತಿ ನಿರ್ಲಕ್ಷ್ಯ? ಸರ್ಕಾರದ ಸಾಕಷ್ಟು ಉತ್ಸವಗಳು ಮಾಡ್ತವೆ, ವೆಚ್ಚಗಳು ಖರ್ಚು ಮಾಡ್ತವೆ, ಆದ್ರೆ ಒಂದು ಕದಂಬೋತ್ಸವ ಮಾಡ್ಲಿಕ್ಕೆ ಯಾಕೆ ಸ್ವಾಮೀಜಿ ಇಷ್ಟೊಂದು ನಿರ್ಲಕ್ಷ್ಯ? ಸತ್ಯ. ಆ ಕದಂಬ ಉತ್ಸವಕ್ಕೆ ನಾನು ಕೂಡ ಹೋಗಿದ್ದೆ. ಆ ಸಮಯದಲ್ಲಿ ಕದಂಬೋತ್ಸವ ಜನರೊಳಗೆ ನಾನು ಆ ಸಮಯದಲ್ಲಿ ನೋಡಿದಾಗ ಕದಂಬೋತ್ಸವ ಕನ್ನಡದ ಮಾಧ್ಯಮದಲ್ಲಿ, ಕನ್ನಡದೊಳಗೆ ನಡೆಯುವಂತ ಉತ್ಸವ ಆಗಿತ್ತು. ಆ ಕನ್ನಡದ ಉತ್ಸವ ಇರುವುದರಿಂದ ಅಲ್ಲಿ ಬನವಾಸಿ, ಅಲ್ಲಿಯ ಪರಿಸರ ಏನಿದೆ, ಅಲ್ಲಿಯ ಒಂದು ಪರಿಸರ ಹೆಚ್ಚಿಗೆ ಮರಾಠಿಗರಿದ್ದಾರೆ. ಮರಾಠಿಗರಿರುವುದರಿಂದ ಆ ಮರಾಠಿಗರಿಗೆ ಕನ್ನಡದ ಒಲವು ಕಡಿಮೆ, ಕನ್ನಡದ ಆಸಕ್ತಿ ಕಡಿಮೆ. ಆ ಆಸಕ್ತಿ ಇಲ್ಲದೆ ಇರುವುದರಿಂದ ಏನಾಯಿತು ಅಂತ ಕೇಳಿದರೆ, ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ, ಸರ್ಕಾರಕ್ಕೆ ಒತ್ತಡ ಹೇರಿ ನಮ್ಮ ಭಾಷೆಯ ಉತ್ಸವವನ್ನು ಮಾಡುವುದು, ನಮ್ಮ ಭಾಷೆಯ ಬಗ್ಗೆ ಇರುವಂತ ಗೌರವವನ್ನು ಹೆಚ್ಚಿಸುವಂತ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅವರಲ್ಲಿ ಅಷ್ಟು ಕಂಡು ಬಂದಿಲ್ಲ. ನಮಗಂತೂ ಕಂಡು ಬರೋ ಸಾಧ್ಯತೆಯೂ ಕೂಡ ಇಲ್ಲ ಅಂತ ಅನಿಸ್ತಾ ಇದೆ. ಅಲ್ಲ, ಆ ಟೈಮಿಗೆ ಗಡಿ ಭಾಗದಲ್ಲಿ ಜಾಗೃತಿ ಮೂಡಿಸಕ್ಕಂತ ಕೆಲಸಗಳು ಇನ್ನ ಆಗ್ಬೇಕಾಗಿದೆಯಲ್ಲ? ಸತ್ಯವಾಗಿ ಗಡಿ ಭಾಗದಲ್ಲಿ ಜಾಗೃತಿಗೆ ನಾವು ಬಹಳಷ್ಟು ಪ್ರಯತ್ನ ಮಾಡಬೇಕಾಗಿದೆ. 1920ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಟಾರ್ಟ್ ಆಯ್ತು. ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸ್ಟಾರ್ಟ್ ಮಾಡಿದ್ರು. ಆ ನಂತರ ಸಾಕಷ್ಟು ಒಂದ್ ರೀತಿ ರಾಜ್ಯಾಧ್ಯಕ್ಷರು ಹಾಕ್ತಕ್ಕಂತ ಬಂದ್ರು, ಮತ್ತೆ ತಾಲೂಕು ಅಧ್ಯಕ್ಷರುಗಳು ಸಹ ಆಗ್ತಾ ಬಂತು, ಸಮ್ಮೇಳನಗಳು ಸಹ ನಡೀತಾ ಬಂದ್ವು. ಸ್ವಾಮೀಜಿ, ಯಾಕೋ ಇತ್ತೀಚೆಗೆ ಎಲ್ಲೋ ಒಂದ್ ಕಡೆ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ, ಒಂದ್ ಕಡೆ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಿಗೆ ಸಂಬಂಧಿಸಿದಂತೆ ಎಲ್ಲ ಒಂದ್ ಕಡೆ ಗೊಂದಲಗಳು ಇದಾವೆ ಸ್ವಾಮೀಜಿ. ಸಾಕಷ್ಟು ಕನ್ನಡಿಗರಿಗೆ ಎಲ್ಲ ಒಗ್ಗಟ್ಟಾಗ್ತಾವ್ರೆ, ಸದಸ್ಯತೆಗಳು ಜಾಸ್ತಿ ಆಗ್ತಾವೆ, ಕೆಲವೊಂದ್ ಕಡೆ ಸ್ವಲ್ಪ ಗೊಂದಲಗಳಾಗಿದ್ದಾವೆ. ಏನ ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ, ಇವನ್ನೆಲ್ಲ ಗೊಂದಲ ಸರಿಪಡಿಸಿದ್ರೆ ಸಂಘಟನಾತ್ಮಕ ಕೆಲಸ ಮಾಡಬಹುದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ತಮ್ಮಂತ ತಿಳುವಳಿಕೆ ಇರ್ತಕ್ಕಂಥವ್ರು ಬಂದಿರ್ತಕ್ಕಂಥದ್ದು ತುಂಬಾ ಸ್ವಾಗತಾರ್ಹ. ಅದು ಸತ್ಯ. ಇದು ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡದ ಸಾಹಿತ್ಯದ ಬಗ್ಗೆ ನಾವು ಎಷ್ಟೇ ತ್ಯಾಗ ಮಾಡಿದರೂ ಕೂಡ ಅದು ಕಡಿಮೆ ಆಗುತ್ತೆ. ಅದರಲ್ಲಿ ಭಾಷೆಯನ್ನು ಉಳಿಸುವಂತ, ಬೆಳೆಸುವಂತ ಕಾರ್ಯಕ್ಕೆ ನಾವು ಏನಾಗಬೇಕು ಅಂತ ಕೇಳಿದರೆ ನಿಜವಾಗ್ಲೂ ಬಹಳಷ್ಟು ಪ್ರಯತ್ನ ಮಾಡಬೇಕಾಗಿದೆ. ಇಂತಹ ಪ್ರಯತ್ನಗಳನ್ನು ಮಾಡಿದಾಗ ಮಾತ್ರ ಗಡಿಭಾಗದಲ್ಲಿ ಕನ್ನಡವನ್ನು ಉಳಿಸೋದಕ್ಕೆ ಸಾಧ್ಯ ಇದೆ. ಸ್ವಲ್ಪ ನಾನು ಸರ್ಕಾರದ ನಿರ್ಲಕ್ಷ್ಯತೆಯನ್ನು ಕೂಡ ಇದರಲ್ಲಿ ಸ್ವಲ್ಪ ಗಮನ ಹರಿಸ್ತೀನಿ. ಸರ್ಕಾರದವರು ಗಡಿ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ, ಅಲ್ಲದೆ ಈಗ ಪ್ರಸ್ತುತವಾಗಿ ಸದ್ಯ ನಮ್ಮ ಪ್ರಾದೇಶಿಕವಾಗಿಯೂ ಕೂಡ ಕನ್ನಡದ ಭಾಷಿಕರಿಗೆ ಮೊದಲಿನಿಂದಲೂ ಕೂಡ
ಯಾವ ರೀತಿಯಾದಂಥ ಅನುಕೂಲತೆಗಳನ್ನ ಒದಗಿಸಬೇಕು ಅದನ್ನು ಬಿಟ್ಟು ಇತರೆ ಅನುಕೂಲತೆಗಳನ್ನ ಸಾಕಷ್ಟು ಮಾಡ್ತಾ ಇದ್ದಾರೆ. ಈಗ ಬಿಸಿ ಊಟದಂತ ವ್ಯವಸ್ಥೆ ಇದೆ, ಮತ್ತೊಂದು ವ್ಯವಸ್ಥೆ ಇದೆ. ಇದೆಲ್ಲ ಮಕ್ಕಳಿಗೆ ಒಳ್ಳೆಯದೇ, ಮಕ್ಕಳಿಗೆ ಅನುಕೂಲಕರವಾಗಿರುವಂಥದ್ದೇ. ಆದರೆ ಸಮಯ ವ್ಯರ್ಥವಾಗಿ ಹೋಗ್ತಾ ಇದೆ. ಅಷ್ಟು ಸಮಯ, ಆ ಸಮಯವನ್ನ ಹೇಗಾದರೂ ಮಾಡಿ ಮಕ್ಕಳ ಶಿಕ್ಷಣಕ್ಕೆ ಜೊತೆಗೆ ಮಕ್ಕಳ ನಿಜವಾದಂಥ ಮಾತೃಭಾಷೆಗೆ ಅನುಗುಣವಾಗಿ ಅವರಿಗೆ ಶಿಕ್ಷಣವನ್ನು ಕೊಡಿಸುವಂಥ ಕಾರ್ಯವನ್ನ ಸರ್ಕಾರದವರು ಅತ್ಯಂತ ಮುತುವರ್ಜಿ ವಹಿಸಿ ಆ ಕಾರ್ಯವನ್ನ ಮಾಡಬೇಕು ಅಂತ ನಾನು ಒತ್ತಾಯಪೂರ್ವಕವಾಗಿ ಸರ್ಕಾರವನ್ನ ಕೇಳ್ಕೊಳ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷರು ಗಡಿ ಭಾಗದಲ್ಲಿ ಒಂದ್ಸಲ ಅಧ್ಯಕ್ಷರಾಗಿ ಕೆಲಸ ಮಾಡೋದೇ ತುಂಬಾ ಕಷ್ಟ. ಇಂಥ ಸಂದರ್ಭದಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷ ಮಹಿಳೆಯಾಗಿ ಸಾಕಷ್ಟು ಸವಾಲುಗಳ ನಡುವೆಯೂ ಸಹ 2ನೇ ಅವಧಿಗೆ ಕೆಲಸ ಮಾಡ್ತಾರೆ, ಪೂರೈಕೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶ್ರೀಮತಿ ಮಂಗಳಾ ಮೆಟ್ಗುಡ್ ಮೇಡಮ್ ಅವರು ಸಾಕಷ್ಟು ಯಾವುದೇ ರೀತಿ ಇದಿಲ್ಲ. ಅದ್ರ ಬಗ್ಗೆ ಪ್ರತಿ ತಾಲೂಕಲ್ಲೂ ಸಹ ಸಾಹಿತ್ಯ ಸಮ್ಮೇಳನ ನಡೀತವೆ. ಅವ್ರ ಬಗ್ಗೆ ನಿಮ್ಮ ಒಂದು ರೀತಿ ಅಭಿಪ್ರಾಯ? ತಾಯಿ ಮಂಗಳಾ ಮೇಡಮ್ ಅವ್ರಿಗೆ ನಾವು ಬಹಳಷ್ಟು ಈ ಒಂದು ಕೆಲಸದ ಬಗ್ಗೆ ಋಣಿಯಾಗಿರ್ಬೇಕು. ಯಾಕಂದ್ರೆ ಒಂದು ಸಾರಿ ಈ ಒಂದು ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿ ಉಳಿಯುವುದೇ ಕಷ್ಟ. ಯಾಕಂದ್ರೆ ಕಾರ್ಯ ವ್ಯಾಪ್ತಿ ಬಹಳಷ್ಟು ಇರೋದ್ರಿಂದ ಕಾರ್ಯ ಅವರ ಬಯಕೆಯಂತೆ ನಡೀಲಿಲ್ಲ ಅಂತ ಕೇಳಿದರೆ, ಕನ್ನಡದ ಬಗ್ಗೆ ಇರ್ತಕ್ಕಂಥ ಅವರ ಆಸಕ್ತಿ ಕೊರತೆ ಆಗಿತ್ತು ಅಂತ ಕೇಳಿದರೆ ಆ ಒಂದು ಸ್ಥಾನಮಾನ ಉಳಿಸ್ಕೊಂಡು ಹೋಗೋದು ಕಷ್ಟ. ಹಾಗಾಗಿ ಇವಾಗ ಆ ಮಂಗಳ ತಾಯಿಯವರಿಗೆ ಹೇಳಬೇಕು ಅಂದ್ರೆ, ಅವರು ಕನ್ನಡದ ಆಸಕ್ತಿ ತುಂಬಾ ಇಟ್ಕೊಂಡಿರ್ತಕ್ಕಂಥವರು. ಅಲ್ಲದೆ ಎಲ್ಲಿ ವಿಶೇಷವಾದಂಥ ಕನ್ನಡದ ಈ ಒಂದು ರಥ ಅಂತ ಅನ್ಕೊಳ್ಳೋಣ, ನಮ್ಮ ಕನ್ನಡದ ರಥ ಎಲ್ಲಿ ಸುಗಮವಾಗಿ ಸಾಗ್ತಾ ಇದೆ, ಎಲ್ಲಿ ಅದಕ್ಕೆ ತೊಂದರೆ ಇದೆ ಅನ್ನುವಂಥ ಎಲ್ಲ ವಿಷಯಗಳನ್ನ ಅವರು ಚಿಂತನೆಯನ್ನು ಮಾಡಿ ಸೂಕ್ತವಾದ ಸಮಯಕ್ಕೆ ಸೂಕ್ತವಾದ ಸ್ಥಳಕ್ಕೆ ಈ ಒಂದು ಉತ್ಸವಗಳನ್ನ ಮಾಡೋದ್ರ ಜೊತೆಗೆ, ಅಲ್ಲದೆ ಅನೇಕ ಅನೇಕ ಚಿಂತಕರಿಂದ ಕೂಡಿಕೊಂಡು ಈ ಒಂದು ಸಾಹಿತ್ಯ ಗೋಷ್ಠಿಗಳನ್ನ, ಮಕ್ಕಳ ಗೋಷ್ಠಿಯನ್ನ, ಅನೇಕ ತೆರನಾದಂಥ ಗೋಷ್ಠಿಗಳನ್ನು ಮಾಡುತ್ತಾ ಕನ್ನಡದ ಸಾಹಿತ್ಯದ ಬಗ್ಗೆ ಅವರು ವಿಶೇಷವಾದಂಥ ಕಾಳಜಿಯನ್ನ, ವಿಶೇಷವಾದಂಥ ಬಯಕೆ, ವಿಶೇಷವಾದಂಥ ಲಕ್ಷ್ಯವನ್ನು ವಹಿಸಿ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಪುಣ್ಯಮತ್ ಸ್ವಾಮೀಜಿ, ಕಿತ್ತೂರು ನಾಡಿನಲ್ಲಿ ಒಂದ್ ರೀತಿ ನಾಳೆಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ತಾವು ಸರ್ವಾಧ್ಯಕ್ಷರು. ಎಲ್ಲ ಸಮಸ್ತ ಕಿತ್ತೂರು ಕನ್ನಡಿಗರಿಗೆ ಏನು ಭರವಸೆ, ಆಶಾ ಮನೋಭಾವನೆ ತುಂಬಲಿಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳಿಕ್ ಬಯಸ್ತೀರಾ? ನಾನು ಕಿತ್ತೂರು ಕನ್ನಡ ಈ ಒಂದು ವಿಷಯದಲ್ಲಿ ಕಿತ್ತೂರು ತಾಲೂಕು ಆಗಿ ತಾಲೂಕಿನ ನಂತರದಲ್ಲಿ ಇಲ್ಲಿ ಈ ಭಾಗದಲ್ಲಿ ಕನ್ನಡ ಸಮೃದ್ಧವಾಗಿದೆ. ಎಲ್ಲರೂ ಕನ್ನಡದಲ್ಲಿ ಶಿಕ್ಷಣವನ್ನು ಕಲಿತಾ ಇದ್ದಾರೆ. ಶಿಕ್ಷಣದಲ್ಲಿ ವಿಶೇಷವಾಗಿ ಕನ್ನಡದ ಆದ್ಯತೆ ಕಂಡು ಬರ್ತಾ ಇದೆ. ಕನ್ನಡದ ಮುಖಾಂತರವಾಗಿ ಬಹಳಷ್ಟು ಜನ ವಿದ್ಯೆಯನ್ನು ಸಂಪಾದನೆ ಮಾಡಿ, ಅದರ ಜೊತೆ ಇಲ್ಲೇನಾಗಿದೆ ಅಂದರೆ ಅನಿವಾರ್ಯ ಅಂತ ಅನಿಸ್ಕೊಳ್ತಕ್ಕಂಥದ್ದಿಲ್ಲ. ಇದು ನಿಜವಾಗಲೂ ಕೂಡ ಇದು ಸಹಜ. ನಾವು ಕನ್ನಡವನ್ನು ಬೆಳೆಸುವುದು, ಕನ್ನಡವನ್ನು ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ ಅಂತ ಕನ್ನಡದ ಅನೇಕ ಜನ ಸಾಹಿತಿಗಳು, ಅನೇಕ ಜನ ವಿದ್ವಾಂಸರು, ಕವಿಗಳು ಇವರೆಲ್ಲ ಒಂದು ಕಡೆ ಸೇರಿಕೊಂಡು ಇದೇ ಸಂದರ್ಭದಲ್ಲಿ ಕಿತ್ತೂರು ತಾಲೂಕಿನ ನಿಕಟಪೂರ್ವ ಕಸಾಪ ಅಧ್ಯಕ್ಷರು ಹಾಗೂ ಹಿರಿಯ ಶಿಕ್ಷಕರು ಡಾಕ್ಟರ್ ಶೇಖರ್ ಹಲಸಗಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.